ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಒಂದು ಡಿಫ್ರೆಂಟ್ ಆಗಿರೋಂಥದ್ದೇ ಸ್ಲೀವ್ ಪ್ಯಾಟರ್ನ ನಿಮಗೆ ತೋರಿಸ್ತಾ ಇದ್ದೇನೆ ನಾನು. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಉತ್ತರ ಕೊಡ್ತೇನೆ ನಿಮಗೆ. ಮತ್ತು ಫ್ರೆಂಡ್ಸ್, ಇವಾಗ ನಾನು ಏನು ರೌಂಡ್ ಸರ್ಕಲ್ ಹಾಕ್ಕೊಂಡು ಫ್ಲವರ್ ಹಾಕ್ತಾ ಇದ್ದೀನಲ್ವಾ, ಅದು ಬಂದುಬಿಟ್ಟು 2 ವರ್ಷದ ಮಗು ಬಳೆ ಸೈಜ್ ಇರುತ್ತೆ ನೋಡಿ. ಅಂದರೆ 2 ವರ್ಷದ ಮಗು ಬಳೆ ಏನಿದೆ ಅಲ್ವಾ, ಆ ಸೈಜಿಂದ ನಾನು ಈ ರೌಂಡ್ ಸರ್ಕಲ್ನ ತಯಾರಿಸಿರೋದು. ಮತ್ತು ರೈಟ್ ಮತ್ತು ಲೆಫ್ಟ್ ಸೈಡ್ ಏನು ಸ್ಮಾಲ್ ಫ್ಲವರ್ ಥರ ಸರ್ಕಲ್ ಶೇಪ್ ಹಾಕಿದ್ದೀನಲ್ವಾ, ಅದು ಬಂದುಬಿಟ್ಟು ನಾನು ರೌಂಡ್ ಸ್ಕೇಲ್ನ ತೋರಿಸಿದ್ದೀನಿ ನಿಮಗೆ ಯೂಸ್ ಮಾಡುವಂಥದ್ದು. ಅದರಲ್ಲಿ ಒಂದು ದೊಡ್ಡದಾಗಿರೋ ಸರ್ಕಲ್ನ ನಾನು ಆ ಸರ್ಕಲ್ ಸೈಜಲ್ಲಿ ನಾನು ಹೂವು ಹಾಕ್ತಾ ಇರೋದು, ರೈಟ್ ಮತ್ತು ಲೆಫ್ಟ್ ಸೈಡ್ ಇರೋವಂಥದ್ದು ಇದು. ಮತ್ತು ಫ್ರೆಂಡ್ಸ್, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಬಾರ್ಡ್ರ್ ಇರೋವಂಥ ಬಟ್ಟೆ ತೋರಿಸಿದ್ನಲ್ವಾ, ಅದು ಸ್ಲೀವ್ಸ್ ಮಿಕ್ಕಿರೋ ಬಟ್ಟೆ ನನಗೆ. ಅದರಲ್ಲಿ ವರ್ಕ್ ಮಾಡಿದರೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಮಧ್ಯದಲ್ಲಿ ಪ್ಲೇನ್ 1.5 ಇಂಚ್ ಬಟ್ಟೆ ಅಷ್ಟೇ ಇದೆ ಅದು. ಹಾಗಾಗಿ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಪ್ಲೇನ್ ಬಟ್ಟೆ ಅದರದ್ದೇ ಆ ಮೈಸೂರು ಸಿಲ್ಕ್ ಸ್ಯಾರಿ ನಾನು ನಿಮಗೆ ಮೊನ್ನೆ ತೋರಿಸಿದ್ನಲ್ವಾ, 3000 ರುಪೀಸ್ ತೊಗೊಂಡೆ ಅಂತ, ಅದರದ್ದೇ ಸ್ಲೀವ್ಸ್ ಡಿಸೈನ್ ಇದು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನೀವು ಬ್ಯಾಕ್ ಸೈಡೇ ಆಯಿತು, ಸ್ಲೀವ್ಸ್ಗೆ ಆಯಿತು, ಬಾಡಿ ಇದ್ದು ಅದ್ರ ಮೇಲೆ ವರ್ಕ್ ಮಾಡಿದರೂ ವೇಸ್ಟೇ ಅದು, ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದು. ಅದೇ ನೀವು ಬಾರ್ಡ್ರ್ ತೆಗೆದುಬಿಟ್ಟು ವರ್ಕ್ ಮಾಡಿ ಬ್ಯಾಕ್ ಸೈಡ್ ಪೈಪಿಂಗ್ ಕೊಟ್ಟು ನೀವು ಸ್ಟಿಚ್ ಮಾಡಿ ನೋಡಿ, ಅದೇ ಲುಕ್ಕೇ ಬೇರೆ ಇರುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಬಾರ್ಡರ್ ಮೇಲೆ ವರ್ಕ್ ಮಾಡಿದಾಗ ಅದು ವರ್ಕ್ ಏನು ಹಾಕಿರ್ತೀವಿ ಬಟ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಾನು ಪ್ರತಿ ಒಂದಕ್ಕೂ ಆ ಬಾರ್ಡ್ರ್ ತೆಗೆದುಬಿಟ್ಟೆ ನಾನು ಇವಾಗ ಅದು ಬಾರ್ಡ್ರ್ ಅವಶ್ಯಕತೆ ಇರಲ್ಲ, ಹೇಗೂ ಬ್ಲೌಸ್ ಪೀಸ್ ದೊಡ್ಡದಾಗೇ ಇರುತ್ತೆ. ಆ ಥರ ಇದ್ದಾಗ ನಾನು ಆ ಥರ ಮಾಡ್ತೀನಿ. ಇನ್ನೊಂದು 8 ಇಂಚು 8.5 ಇಂಚ್ ಈ ಥರ ನೆಕ್ ಪ್ಯಾಟ್ರನ್ ಇದ್ದಾಗ ಸ್ವಲ್ಪ ಏಜ್ ಆಗಿರುತ್ತೆ ಅವ್ರಿಗೆ, ನಮ್ಮ ಬಾರ್ಡ್ರ್ ಬೇಕು ಅಂತ ಅವರೇ ಹೇಳಿದಾಗ ನಾನೇನು ಮಾಡ್ತೀನಿ, ಲೆಂತ್ ಹೇಗೋ 8.5 ಇಂಚ್ ಅಷ್ಟೇ ಇರುತ್ತಲ್ವ ನೆಕ್ಕು, ಹಾಗಾಗಿ ನಾನೇನು ಮಾಡ್ತೀನಿ, ಬಾರ್ಡ್ರ್ ತೊಗೊಳ್ತೀನಿ. ಇಲ್ಲ ಡೀಪ್ 11.5 10.5 11 ಇಂಚ್ ನಾರ್ಮಲ್ ನಾನು ಸ್ಟಿಚ್ ಮಾಡೋದೆಲ್ಲ ಬ್ಲೌಸೂ 10.5 11 11.5 9 ಇಂಚ್ ನೆಕ್ಕೂ ನಾನು ತಯಾರಿಸಲ್ಲ. ಯಾಕಂದರೆ ರೇರ್ ನನ್ನ ಹತ್ರ ಅಷ್ಟೊಂದು ಡೀಪ್ ಆಗಿರೋ ಬ್ಲೌಸೇ ಬರೋದು ಜಾಸ್ತಿ. ಹಾಗಾಗಿ ನಾನು ಬಾರ್ಡ್ರ್ ತೆಗೆದೇ ವರ್ಕ್ ಮಾಡೋದು. ಮತ್ತು ಇದು ನಾನು ಅಗಲ ಮೇಲ್ಗಡೆಯಿಂದ ಕೆಳಗಡೆವರೆಗೂ 4 ಇಂಚ್ ಡಿಸೈನ್ ಇದು. ರೈಟು ಮತ್ತು ಲೆಫ್ಟ್ ತೊಗೊಂಡು 7 ಇಂಚ್ ನಾನು ಅಷ್ಟು ಅಗಲ ಪ್ಯಾಟರ್ನ ತಯಾರಿಸ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕು, ಇದೇ ಥರ ಆಗಿರಲಿ, ಬೇರೆ ಥರ ಇವಾಗ ಬಟ್ಟೆ ಸ್ವಲ್ಪ ಇದ್ದಾಗ ಬಾರ್ಡ್ರ್ ಬಂದಾಗ ಸೆಂಟ್ರಲ್ ವರ್ಕ್ ಬೇಕು ಅಂದಾಗ ಈ ಥರ ನೀವು ಮಾಡಿಕೊಂಡು ಮೇಲೆ ಮತ್ತು ಕೆಳಗಡೆ ಬಾರ್ಡ್ರ್ ಅಟ್ಯಾಚ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು, ಅದರಲ್ಲಿ ಕಲರ್ ನಾನು ಏನು ಹೂವು ಹಾಕಿದ್ದೀನಲ್ವ ಅದು ರಿಯಲ್ ಕಲರ್ ಅಲ್ವೇ ಅಲ್ಲ, ಅದು ಕಲರ್ ಇರೋದೇ ಬೇರೆ, ಅದು ಅಂದರೆ ತೋರಿಸ್ತಾ ಇರೋದೇ ಬೇರೆ. ಅದು ಕಲರ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ, ಅದು ಫೋನಲ್ಲಿ ಆ ಥರ ಕಾಣಿಸ್ತಾ ಇದೆ. ಆ ಥರ ಇದ್ದಾಗ ನಾನು ಏನು ಮಾಡ್ತೀನಿ, ಸ್ವಲ್ಪ ವ್ಯತ್ಯಾಸ ಕಲರ್ ಇದ್ದಾಗ ಔಟ್ಲೈನ್ ಕೊಟ್ಟಿರ್ತೇನೆ ಅದಕ್ಕೆ. ಇನ್ನೊಂದು ಔಟ್ಲೈನ್ ಕೊಟ್ಟಾಗ ಅದು ಎದ್ದು ಕಾಣಿಸುತ್ತೆ. ಅದೇ ಡಾರ್ಕ್ ಕಲರ್ ಹಾಕಿದಾಗ ನಾನು ಔಟ್ಲೈನ್ ಕೊಡೋಕ್ಕೆ ಹೋಗಲ್ಲ, ಬಿಡು ಚೆನ್ನಾಗಿ ಕಾಣಿಸ್ತಾ ಇದೆ, ಸೆಂಟ್ರಲ್ಲಿ ಒಂದು ರೌಂಡ್ ಹಾಕಿ ಸರಿ ಹಾಕಿಬಿಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಥರ ಮಾಡಿರ್ತೇನೆ. ಬಟ್ ಇದಕ್ಕೆ ಔಟ್ಲೈನ್ ಕೊಡಲೇಬೇಕಿತ್ತು, ಏನಕ್ಕೆ ದಾರ ಸ್ವಲ್ಪ ಅದರಲ್ಲೇ ಮ್ಯಾಚ್ ಆಗುತ್ತೆ, ಅದು ಹೂವು ಎದ್ದು ಕಾಣಿಸಲ್ಲ ಅಂತ ನಾನು ಅದಕ್ಕೆ ಔಟ್ಲೈನ್ ಕೊಟ್ಟಿದ್ದೇನೆ. ನೀವು ಕೂಡ ಈ ಥರ ಸಿಂಪಲ್ಲಾಗಿ ಫ್ರೆಂಡ್ಸ್, ಇದು ಅಷ್ಟೊಂದು ಟಫ್ ಇಲ್ಲ ಈ ಡಿಸೈನ್ ನಾನು ತಯಾರಿಸಿರೋವಂಥದ್ದು. ಆ ಕಡೆ ಈ ಕಡೆ ಫ್ಲವರ್ ಹಾಕಿಬಿಟ್ಟು ಈ ಥರ ಇವಾಗ ಎಲೆ ಹಾಕ್ತಾಯಿದ್ದೀನಿ ನೋಡಿ, ಜಾಸ್ತಿ ಎಲೆನೇ ಹಾಕಿದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾನಿದು ಎಲೆ ಮೇಲೆ ಎಲೆ ಹಾಕ್ತಾಯಿದ್ದೀನಿ, ವರ್ಕ್ ಮಾಡಿ ಅದ್ರ ಮೇಲೆ ಮತ್ತೊಂದು ಸರಿ ವರ್ಕ್ ಮಾಡ್ತಾಯಿದ್ದೀನಿ. ಏನಕ್ಕೆ ಆ ಥರ ವರ್ಕ್ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಹಾಕಿದಾಗ ಅದು ಒಂಥರ ಚೆನ್ನಾಗೂ ಕಾಣಿಸುತ್ತೆ, ಮತ್ತು ನೀವು ಔಟ್ಲೈನ್ ಕೊಡ್ತೀರಲ್ಲ ಅದು ಸೈಡಲ್ಲಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಈ ಥರ ಡಬಲ್ ಲೇಯರ್ ಎಲೆ ಹಾಕಿದಾಗ. ಇನ್ನೊಂದು ನಾನು ಜಾಸ್ತಿ ವರ್ಕ್ ಮಾಡ್ತಾಯಿಲ್ಲ ಇದಕ್ಕೆ, ಇಷ್ಟೇ ಇದು ಬಾರ್ಡ್ರ್, ಮತ್ತು ಎಲ್ಲೂ ಸಿಂಪಲ್ಲಾಗಿ ಒಂದೊಂದು ಡಾಟ್ಸೇ ಆಯಿತು, ಬುಟ್ಟ ಏನು ಕೊಡೋದು ಅದು ಏನೂ ಇಲ್ಲ, ಬ್ಲೌಸ್ಗೆ ಟ್ಯಾಗ್ ಕೂಡ ಇಲ್ಲ. ಹಾಗಾಗಿ ನಾನು ಇದು ಸ್ವಲ್ಪ ಥಿಕ್ಕಾಗಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಮಾಡ್ತಾ ಇರೋದು. ಮತ್ತು ನಿಮಗೆ ಹೇಳಿದ್ದೆ ನಾನು 3000 ರುಪೀಸ್ ಇದಕ್ಕೆ ತೊಗೊಂಡಿದ್ದೇನೆ ಅಂತ. ಏನಕ್ಕೆ ತೊಗೊಂಡಿದ್ದೀನಿ, ಬ್ಯಾಕ್ ಸೈಡು ವರ್ಕ್ ಇತ್ತು, ಸ್ಟಿಚ್ ಮಾಡಲಿಕ್ಕೆ ಟೈಮ್ ಹಿಡೀತು. ಆಮೇಲೆ ಇದು ಸ್ಲೀವ್ಸು ಅಷ್ಟೇ, ಮೇಲ್ಗಡೆ ಕಟ್ ಮಾಡಿ ಬಾರ್ಡ್ರ್ ಅಟ್ಯಾಚ್ ಮಾಡಬೇಕು, ಕೆಳಗಡೆ ಕಟ್ ಮಾಡಿ ಬಾರ್ಡ್ರ್ ಅಟ್ಯಾಚ್ ಮಾಡಬೇಕು, ಆಮೇಲೆ ಸ್ಲೀವ್ಸ್ ರೆಡಿ ಆಗುತ್ತೆ. ಅದಕ್ಕೂ ಬೇರೆ ಈ ಸ್ಲೀವ್ ಬಟ್ಟೆಗೂ ಲೈಕ್ರಾ ಫ್ಯೂಸಿಂಗ್ ಅಟ್ಯಾಚ್ ಮಾಡಬೇಕು, ಅದರಿಂದ ಟೈಮ್ ಜಾಸ್ತಿ ಹಿಡೀತು, ಆಮೇಲೆ ಕೆಲಸ ಇದರಲ್ಲಿ ಜಾಸ್ತಿ ಆಯಿತು ಅಂದ್ಬಿಟ್ಟು ನಾನು 3000 ರುಪೀಸ್ ತೊಗೊಂಡಿರೋದು. ನಿಮ್ಮ ಏರಿಯಾದಲ್ಲಿ ಯಾವ ಥರ ಓಡುತ್ತೆ, ಯಾವ ಥರ ಪ್ರೈಸ್ ಇದೆ ನೋಡಿಕೊಂಡು ನೀವು ತಗೊಳ್ಳಿ, ಕಡಿಮೆ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಈ ಕೆಲಸದಲ್ಲಿ ಅಮೌಂಟ್ ಏನು ಕಡಿಮೆ ತೊಗೊಳ್ಳಲ್ಲ, ಯಾರೂ ಕಡಿಮೆ ತೊಗೊಳ್ಳಲ್ಲ, ಎಲ್ಲರೂ ಅದಕ್ಕೆ ತಕ್ಕಷ್ಟೇ ತೊಗೊತಾರೆ. ಅದರಲ್ಲಿ ಬೇರೆ ಇವಾಗ ಎಲ್ಲ ಮೆಟೀರಿಯಲ್ ರೇಟ್ ಜಾಸ್ತಿ ಆಗಿದೆ. ಒಂದು ಮೆಟೀರಿಯಲ್ ಮೇಲೆ ಒಂದು 10 ರುಪೀಸೇ ಅಂದ್ಕೊಳ್ಳಿ, ಎಷ್ಟು ಜಾಸ್ತಿ ಆಗುತ್ತೆ ನೀವು ಜಾಸ್ತಿ ತೊಗೊಂಡಾಗ. ಇವಾಗ ಒಂದು 5000 ರೂಪಾಯಿ ನೀವು ಪರ್ಚೇಸ್ ಮಾಡಿರ್ತೀರ, ಅದ್ರ ಮೇಲೆ 200-300 ರೂಪಾಯಿ ಎಕ್ಸ್ಟ್ರಾನೇ ಹೋಗುತ್ತೆ. ಆ ಥರ ಇದ್ದಾಗ ಹೆಚ್ಚು ಕಡಿಮೆ ಮಾತ್ರ, ಅಂದರೆ ಹೆಚ್ಚು ಕಡಿಮೆ ಅಂದರೆ ಒಂದು 50
100 ಜಾಸ್ತಿ ಬಿಲ್ ಆದಾಗ ಒಂದು 100, ಒಂದು ಪರವಾಗಿಲ್ಲ 2 2.5 ಆದಾಗ ಒಂದು 50 100 ಅಷ್ಟೇ ಬಿಡಿ, ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಅದರಲ್ಲಿ ಕಷ್ಟಪಟ್ಟು ಮಾಡಿರ್ತೀರ, ಸರಿ ಸಮಾನವಾಗಿ ಅಮೌಂಟ್ ತೊಗೊಳ್ಳಿ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಕಸ್ಟಮರ್ ಕೂಡ ಅಷ್ಟೇ, ಅವ್ರಿಗೇನಿರುತ್ತೆ ಮೈಂಡಲ್ಲಿ ಚೆನ್ನಾಗಾದರೆ ಸಾಕು. ಒಬ್ಬೊಬ್ಬರು ಮೈಂಡ್ಸೆಟ್ ಹೇಗಿರುತ್ತೆ, ನಾವು ಅಮೌಂಟ್ ಕೊಡ್ತಾ ಇದ್ದೀವಾ, ಅದು ಚೆನ್ನಾಗೇ ಬರಲಮ್ಮ, ನೀನು ಅಮೌಂಟ್ ಟೆನ್ಷನ್ ತೊಗೋಬೇಡ, ನಾನು ಹೆಚ್ಚು ಕಡಿಮೆ 50 ರೂಪೀಸ್ ಜಾಸ್ತಿ ಆದರೂ ಕೊಡ್ತೇನೆ, ನಾನು ಚೆನ್ನಾಗಿ ಬ್ಲೌಸ್ ರೆಡಿ ಆಗಲಿ ಅಂತಾರೆ. ನಮ್ಮ ಕೆಲಸ ಚೆನ್ನಾಗಿದ್ದಾಗ ಏನಾಗುತ್ತೆ ಫ್ರೆಂಡ್ಸ್, ಯಾರೇ ಆಗಿರಲಿ, ಇವಳು ಜಾಸ್ತಿ ತೊಗೊತಾಳಪ್ಪ ಅಂತ ಈ ಥರ ಯೋಚನೆ ಮಾಡಲ್ಲ. ಏನು ಮಾಡ್ತಾರೆ, ಜಾಸ್ತಿ ತೊಗೊಂಡ್ರು ಚೆನ್ನಾಗಿ ಮಾಡಿಕೊಡ್ತಾಳ ಸಾಕು ಅಷ್ಟೇ, ಈ ಥರ ಅಂದ್ಕೊತಾರೆ ಅವರು ಕೂಡ. ನೀವು ಅದೇ ನೋಡಿಕೊಂಡು ಪ್ರೈಸ್ ತೊಗೊಳ್ಳಿ, ಕಡಿಮೆ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಕಷ್ಟದ ಕೆಲಸ ಇದು, ಕಣ್ಣು ಬೇಗನೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಕಲಿಯೋದು ಮಾತ್ರ ಬಿಡಬೇಡಿ ಫ್ರೆಂಡ್ಸ್. ಅದಕ್ಕೂ ಪರಿಹಾರ ಇದೆ, ಡೈಲಿ ಕ್ಯಾರೆಟ್ ತಿನ್ನಿ, ಅದು ಇದು ಎಲ್ಲ ಇದೆ ಅಲ್ವಾ, ಮನೆ ಮದ್ದು ಎಲ್ಲ ಇಷ್ಟೊಂದಿದೆ ಕಣ್ಣಿಗೋಸ್ಕರ. ಬಟ್ ಇದು ಜಾಸ್ತಿ ವರ್ಕ್ ಮಾಡಿದರೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ನನ್ನ ಅನುಭವ, ನಾನಿವಾಗ ಹಾಕ್ತಾ ಇಷ್ಟು ವರ್ಷ ಆಯ್ತಲ್ವಾ, ನಂಗೆ ಸ್ವಲ್ಪ ಕಣ್ಣು, ಹಾಗಾಗಿ ನಾನು ಡೈಲಿ ಕ್ಯಾರೆಟನ್ನು ತಿಂತಾ ಇದ್ದೇನೆ. ನೀವು ಕೂಡ ನಿಮ್ಮ ಆರೋಗ್ಯದ್ದು ಗಮನ ಇಟ್ಕೊಂಡು ಆರೋಗ್ಯದ ಮೇಲೂ ಸ್ವಲ್ಪ ಗಮನ ಇರಲಿ. ಅದೇ ಇದ್ರ ಹಿಂದನೇ ಬಿದ್ದು ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡಿ. ಬಟ್ ಕಲಿಯೋರ್ಗೂ ಮಾತ್ರ ಬಿಡಬೇಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಕಲೀರಿ. ಒಂದಿನ ಒಂದು ಇದು ಆಗುತ್ತೆ, ನಿಮ್ಗೆ ಖುಷಿ ಆಗುತ್ತೆ ನಾನು ಕಲಿತೆ ಅಂತ. ಮತ್ತು ಫ್ರೆಂಡ್ಸ್, ನೀವು ಒಬ್ಬರು ಕಮೆಂಟ್ ಮಾಡಿದ್ದೀರಾ, ನನಗೆ ಖುಷಿ ಆಯಿತು, ನೀವು ಮಷಿನ್ ತೊಗೋಬೇಕು ಕಲಿಬೇಕು ಅಂತ ಇದ್ದೀರಾ. ಡೈಲಿ ಪ್ರಾಕ್ಟೀಸ್ ಮಾಡಿ, ತೊಗೊಳ್ಳಿ ಮಷಿನ್ ತೊಗೊಂಡು ಕಲೀರಿ. ಕಲ್ತ್ಬಿಟ್ಟು ನೀವು ಕೂಡ ವರ್ಕ್ ಮಾಡಿ. ಅದು ಕಲ್ತಾದಮೇಲೆ ವರ್ಕ್ ಮಾಡಿದ್ಮೇಲೆ ಖುಷಿ ಎಷ್ಟಿರುತ್ತೆ ಗೊತ್ತಾ. ಮೊನ್ನೆ ಒಬ್ಬ ಫ್ರೆಂಡ್ ನೀವು ಕಮೆಂಟ್ ಮಾಡಿದ್ರಿ, ಫೋಟೋ ಕೂಡ ಕಳಿಸಿದ್ರಿ, ನಂಗೆ ಖುಷಿ ಆಯಿತು. ನಾನು ವರ್ಕ್ ಮಾಡಿದ್ದೀನಿ ನೋಡಿ ಅಂತ ನೀವು ಕಳಿಸಿದ್ರಲ್ಲ, ನನಗೆ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಹಾಕಿದ್ದೀರಾ ನೀವು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನೀವು ಕೂಡ ವರ್ಕ್ ಮಾಡಿ, ಸಿಂಪಲ್ ಆಗಿರೋದೇ ಸ್ಟಾರ್ಟಿಂಗಲ್ಲಿ ಸಿಂಪಲ್ ಆಗಿರೋ ವರ್ಕ್ ಮಾಡಿ. ಆವಾಗ ಏನಾಗುತ್ತೆ, ಮತ್ತು ಸ್ವಲ್ಪ ಮಾಡಬೇಕು ಅಂತ ಆಸಕ್ತಿ ಹುಟ್ಟುತ್ತೆ. ಅದೇ ದೊಡ್ಡದಾಗಿರೋ ಟಫ್ ಆಗಿರೋಂಥ ನೀವು ವರ್ಕ್ ಮಾಡಿದಾಗ ಏನನ್ಸುತ್ತೆ, ಬರಲ್ಲ, ಅದು ಟಫ್ ಆಗಿರೋಂಥ ವರ್ಕ್ ಏನು ಬರಲ್ಲ ನೋಡಿ, ಆವಾಗ ಇದೇನಪ್ಪ ಇದು ಬರ್ತಾ ಇಲ್ಲ ಅಂತ ಬೇಜಾರಾಗುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಬರೋ ಥರನೇ ಸಿಂಪಲ್ ವರ್ಕ್ ಮಾಡಿ ನೀವು ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತಾ ಫುಲ್ ಕಂಪ್ಲೀಟ್ಲಿ ನೀವು ವರ್ಕ್ ಕಲಿತೀರಾ. ಇದೇನು ಅಷ್ಟೊಂದು ಕಲಿಯೋರ್ಗು ಮಾತ್ರ ಟಫ್ ಅನಿಸುತ್ತೆ, ಕಲ್ತಾದ್ಮೇಲೆ ಇಷ್ಟೇನಾ ಅಂತ ನೀವೇ ಹೇಳ್ತೀರಾ, ಅದು ಏನು ಮಹಾ ಬಿಡು ನಾನು ಹಾಕ್ತೀನಿ ಅಂತ. ಅದೇ ಥರ ಕಲಿಯೋರ್ಗೂ ಸ್ವಲ್ಪ ಕಷ್ಟ, ಕಲ್ತಾದ್ಮೇಲೆ ಎಲ್ಲ ಈಸಿನೇ ಅಲ್ವಾ. ಬಟ್ ಡೈಲಿ ಪ್ರಾಕ್ಟೀಸ್ ಮಾಡಿ, ಡೈಲಿ ವರ್ಕ್ ಮಾಡಿ ನೀವು. ಮತ್ತು ಒಂದು ಪ್ಲೇನ್ ಬಟ್ಟೆನೇ ಆಯಿತು, ಒಂದು ಬ್ಲೌಸ್ ಬಟ್ಟೆ, ಒಂದೊಂದು ಸಿಂಪಲ್ ಆಗಿರೋ ಒಂದು 4 ಇಂಚ್ 5 ಇಂಚ್ ಅಷ್ಟು ಅಗಲ ಪ್ಯಾಟರ್ನ ತಯಾರಿಸ್ಕೊಳ್ಳಿ. ಒಂದು ಪ್ಯಾಟರ್ನ್ ಬರಬೇಕು. ಆ ಪ್ಯಾಟರ್ನ್ ಬಂದಮೇಲೆ ಒಂದು ಬಟ್ಟೆ, ಚೆನ್ನಾಗಿರೋ ಬಟ್ಟೆಯಲ್ಲೇ ನೀವು ಅದು ಪ್ಯಾಟರ್ನ ತಯಾರಿಸ್ಕೊಂಡು ನೀವು ಕಸ್ಟಮರ್ಗೆ ತೋರಿಸ್ಬೋದು. ನೋಡಿ, ಈ ಥರ ನಾನು ಹಾಕ್ತೀನಿ ಕೊಡು ಅಂತ ನೀವು ತೊಗೊಂಡು ವರ್ಕ್ ಮಾಡ್ಬೋದು. ಈಸಿಲಿ ನೀವು ವರ್ಕ್ ಮಾಡಿ ಇದರಲ್ಲಿ ನೀವು ಜಾಸ್ತಿ ಅಂದರೂ ಸ್ಟಿಚ್ಚಿಂಗಿಂತ ಜಾಸ್ತಿ ಇದರಲ್ಲಿ ನೀವು ದುಡಿಬಹುದು. ಈ ವರ್ಕಲ್ಲಿ ಬಟ್ಟೆ ಸ್ಟಿಚ್ ಮಾಡಿ ದುಡಿಯೋದಕ್ಕಿಂತ ಇದರಲ್ಲಿ ಜಾಸ್ತಿ ಬೆಲೆ ಇದೆ. ಹಾಗಾಗಿ ಇದು ಕಲಿಯೋದು ಮಾತ್ರ ಮಿಸ್ ಮಾಡದೆ ಕಲೀರಿ. ಬೇರೆ ಕಸ್ಟಮರ್ಗೂ ನೀವು ವರ್ಕ್ ಮಾಡಿ ಕೊಡಿ. ಇಲ್ಲ ನೀವು ಕಸ್ಟಮರ್ಗೆ ಹಾಕಲ್ಲ ಅಂದರೆ ನಿಮ್ಮದೇ ನಿಮ್ಮ ಬ್ಲೌಸ್ ರೆಡಿ ಆಗುತ್ತಲ್ವಾ. ಇವಾಗ ಸ್ಟಿಚಿಂಗ್ ಬಂದಿಲ್ಲ ಅಂದರೆ ಓನ್ ವರ್ಕ್ ಮಾಡಿ ನೀವು ಬೇರೆಯವ್ರಿಗೂ ಸ್ಟಿಚ್ ಮಾಡಲಿಕ್ಕೆ ಕೊಡ್ಬೋದು. ಈಸಿಲಿ ಅಮೌಂಟ್ ಸೇವ್ ಆಗುತ್ತೆ ನಿಮ್ಮದು. ಬಟ್ ಡೈಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನೋಡಿ, ಲೈಟಾಗಿ ಆ ಕಡೆ ಈ ಕಡೆ ಸ್ವಲ್ಪ ರೌಂಡ್ ಸರ್ಕಲ್ ಥರ ಹಾಕ್ತಾ ಇದ್ದೇನೆ. ಇದು ಮೇಲ್ಗಡೆ ಮತ್ತು ಕೆಳಗಡೆ ಬಟ್ಟೆ ಕಟ್ ಮಾಡಿಕೊಂಡು ನಾನು ಬಾರ್ಡರ್ ಅಟ್ಯಾಚ್ ಮಾಡ್ಕೊತೇನೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಅಗಲ ಇಷ್ಟು 7 ಇಂಚು ಮತ್ತು ಮೇಲಿಂದ ಕೆಳಗಡೆ 4 ಇಂಚ್ ವರ್ಕ್ ಇದೆ ಇದು. ನೋಡಿ, ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.